ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಫಾರ್ ಎ ಚೇಂಜ್ ಇವತ್ತು ನಮ್ಮ ಅತ್ತೆ ಬದಲು ನಾನು ನಿಮಗೆ ಗಾರ್ಡನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಜೊತೆಗೆ ಮೇಂಟೆನೆನ್ಸ್ ಆಫ್ ಪ್ಲಾಂಟ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ನೋಡ್ತಾ ಇರೋ ಪಾಟ್ ಬಂದು ಅದು ನನ್ನ ಫೇವ್ರೆಟ್ ಪಾಟ್. ಹಾಗೆ ನಾವು ಇದನ್ನು ಚಿಕ್ಕಪೇಟೆಯಿಂದ ತಂದಿದ್ದು. ಈ ಪ್ಲಾಂಟ್ ಬಂದು ಒನ್ ಆಫ್ ದ ಟೈಪ್ ಆಫ್ ರೆಡ್ ಲಿಪ್ಸ್ಟಿಕ್. ಇದು ಇಂಡೋರ್ ಪ್ಲಾಂಟ್. ಇದೀಗೆ ನೀವು ನೋಡ್ತಾ ಇದ್ದೀರಾ ಅದು ಔಟ್ಡೋರ್ ಪ್ಲಾಂಟ್ಸ್. ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೇಕು. ಇದರದ್ದು ಮೇಂಟೆನೆನ್ಸ್ ಹೇಗೆ ಅಂದರೆ ಗೊಬ್ಬರ, ಮಣ್ಣು, ಕೊಕೊಪೀಟ್ ಎಲ್ಲ ಲೈಟಾಗಿ ಮಿಕ್ಸ್ ಮಾಡಿ ಹಾಕಬೇಕು. ಒನ್ಸ್ ಇನ್ ಅ ಮಂತ್ ರೀಪಾಟಿಂಗ್ ಮಾಡಬೇಕು. ಆಮೇಲೆ ಡೈಲಿ ಪ್ಲಾಂಟ್ಸ್ಗೆ ನೀರು ಹಾಕಬೇಕು. ಇವಾಗ ಪ್ಲಾಂಟ್ಸ್ ಮಿಡಲಲ್ಲಿ ಬುದ್ಧಾನ ನೋಡ್ತಾ ಇದ್ದೀರಲ್ವಾ, ಅದನ್ನು ನಾವು ಅಲ್ಲಿ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಪೀಸ್ ಮತ್ತು ಕಾಮ್ನೆಸ್, ಚಾಮ್ ಎಫೆಕ್ಟ್ ಕೊಡುತ್ತೆ ಅಂತ, ಹಾಗೂ ಅಟ್ರಾಕ್ಟಿವ್ ಕೂಡ ಕಾಣಿಸುತ್ತೆ ಅಂತ ಅಲ್ಲಿ ಇಟ್ಟಿದ್ದೀವಿ. ಈ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಬನ್ನಿ. ಇವಾಗ ನೀವು ನೋಡ್ತಾ ಇರೋದು ಕ್ಯಾಕ್ಟಸ್ ಮತ್ತು ಸ್ಪೈಡರ್ ಪ್ಲಾಂಟ್. ಕ್ಯಾಕ್ಟಸ್ ಪ್ಲಾಂಟ್ ಬಂದು ಬ್ಯಾಡ್ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡುತ್ತೆ, ಹಾಗೂ ಸ್ಪೈಡರ್ ಪ್ಲಾಂಟ್ ಇಂಡೋರ್ ಏರ್ನ ಕ್ಲೀನ್ ಮಾಡುತ್ತೆ. ಮನೇಲಿ ಪ್ಲಾಂಟ್ಸ್ ಬೆಳೆಸೋದ್ರಿಂದ ಫ್ರೆಶ್ನೆಸ್ ಮತ್ತು ಆಕ್ಸಿಜನ್ನ ಕೊಡುತ್ತೆ. ಇದೀಗೆ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್. ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಹಾಕಿದ್ರೆ ಸಾಕು. ಇದನ್ನು ಶೇಡಿ ಏರಿಯಾಸಲ್ಲಿ ಇಡಬೇಕು. ಇಂಡೋರ್ ಪ್ಲಾಂಟ್ಸು ನಿಮಗೆ ಔಟ್ಡೋರ್ ಪ್ಲಾಂಟ್ಸ್ಗಿಂತ ಜಾಸ್ತಿ ಏರ್ನ ಪ್ಯೂರಿಫೈ ಮಾಡುತ್ತೆ, ಹಾಗೂ ಆಕ್ಸಿಜನ್ ಫಿಲ್ಟ್ರೇಷನ್ ಕೂಡ ಮಾಡುತ್ತೆ. ನಮಗೆ ಮನೇಲಿ ಗಿಡಗಳನ್ನೆಲ್ಲ ಬೆಳೆಸೋದು ಅಂದರೆ ತುಂಬ ಇಷ್ಟ. ಹಾಗೆಯೇ ನೀವೂ ಮನೇಲಿ ಗಿಡಗಳೆಲ್ಲ ಬೆಳೆಸಿ. ಇವಾಗ ಏನಾಗ್ತಿದೆ ಅಂದರೆ ಗಿಡ ಮರಗಳೆಲ್ಲ ಕಟ್ ಮಾಡಿ ಬಿಲ್ಡಿಂಗ್ಸ್ ಕಟ್ತಾ ಇದ್ದಾರೆ. ಗಿಡ ಮರಗಳು ಇಲ್ಲದೆ ಇರೋದ್ರಿಂದ ನಮಗೆ ಆಕ್ಸಿಜನ್ ಕೂಡ ಕಮ್ಮಿ ಆಗ್ತಾ ಇದೆ. ಆಮೇಲೆ ಏರ್ ಕೂಡ ಫ್ರೆಶ್ನೆಸ್ ಕಮ್ಮಿ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಮನೇಲಿ ಗಿಡಗಳನ್ನೆಲ್ಲ ಬೆಳೆಸಿ. ಹಾಗೆ ನಿಮಗೆ ಗೊತ್ತಿರೋ ಎಲ್ಲರಿಗೂ ಗಿಡಗಳನ್ನೆಲ್ಲ ಬೆಳೆಸೋಕ್ಕೆ ಸಜೆಸ್ಟ್ ಮಾಡಿ. ಇವಾಗ ನಾನು ನಿಮಗೆ ಪ್ಲಾಂಟ್ಸನ್ನ ಮೇಂಟೆನೆನ್ಸ್ ಹೇಗೆ ಮಾಡೋದು, ಅದ್ರದ್ದು ಬೆನಿಫಿಟ್ಸ್ ಏನು, ಇಂಡೋರ್ ಪ್ಲಾಂಟ್ಸು ಔಟ್ಡೋರ್ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಹಾಗೆಯೇ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. See you with next video. Bye bye.